पारिजाताय स्तोत्रवेत्रैकपाणये ज्ञानमुद्राय कृष्णाय ಗೀತಾಮೃತದುಹೇ ನಮಃ. ಭಗವದ್ಗೀತೆಯನ್ನ ಮತ್ತೆ ಮತ್ತೆ ಓದುತ್ತಾ ಹೋದಾಗ ಬದುಕಿಗೆ ಬೇಕಾಗುವಂತಹ ಎಲ್ಲ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ. ಬೇರೆ ಬೇರೆ ಮಾನವೀಯ ಮೌಲ್ಯಗಳೆಲ್ಲ ಅಲ್ಲಿ ಇವೆ. ನಾವು ಎಷ್ಟೋ ಬಾರಿ ಓದಿದಾಗ ನಮಗೆ ತೋರದೇ ಇದ್ದಿರಬಹುದು. ಆದ್ರಿಂದಲೇ ಗೀತೆಯನ್ನು ಎಂದೂ ಕೂಡ ಅದೆಲ್ಲ ಓದಿದ್ದೇವೆ, ನಾವು ಇನ್ಯಾವುದಾದ್ರು ಒಂದು ಹೊಸ ಪುಸ್ತಕ ಎತ್ಕೊಳ್ಳೋಣ ಅಂತ ಆ ಪ್ರಕಾರ ನೋಡಬಾರ್ದು. ಶ್ರದ್ಧೆಯಿಂದ, ಶಾಂತಿಯಿಂದ, ತೆರೆದ ಮನಸ್ಸಿಂದ ಮತ್ತೆ ಮತ್ತೆ ಗೀತೆಯನ್ನ ಓದಬೇಕು. ದಿನಕ್ಕೆ ಒಂದು 10 ಶ್ಲೋಕ ಓದಿದ್ರೂ ಸಾಕು, 5-10 ನಿಮಿಷ ಓದಿದ್ರೂ ಸಾಕು. ಒಟ್ಟಾದರೆ ಗೀತೆಯ ಜೊತೆ ಸಂಪರ್ಕದಲ್ಲಿರುವುದು ನಮಗೆ ತುಂಬ ಹಿತವನ್ನ ಉಂಟು ಮಾಡುವುದರಲ್ಲಿ ಸಂಶಯವಿಲ್ಲ. ಇವಾಗ ಬಸವಣ್ಣನವರ ಒಂದು ಪ್ರಸಿದ್ಧವಾದ ಪಂಕ್ತಿ ಇದೆ. ಏನು? ದಯವೇ ಧರ್ಮದ ಮೂಲವಯ್ಯ ಅಂತ. ತುಂಬ ಮಂದಿ ಅದನ್ನು ಹಾಡಿದ್ದಾರೆ. ನಮ್ಮಲ್ಲಿ ಹೆಚ್ಚಿನ ಜನ ಕರ್ನಾಟಕದ ಯಾವ ಮೂಲೆಯಲ್ಲೂ ಇದ್ದಿರಬಹುದು. ಈ ಪಂಕ್ತಿಯನ್ನ ಎಲ್ಲಾದರೂ ಕೇಳಿರ್ತೀವಿ, ಆ ಹಾಡನ್ನು ಕೂಡ ಕೇಳಿರ್ತೀವಿ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮವದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ನನಗೆ ಕೇಳಿದ್ದು ಜ್ಞಾಪಕ ಇದೆ. ಆ ಬಸವಣ್ಣನ ವಚನ ಇವತ್ತು ನೋಡಿದೆ ಒಂದು ಕಡೆ. ದಯವಿಲ್ಲದ ಧರ್ಮವದು ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲನಯ್ಯ ಅಂತ 4 ಪಂಕ್ತಿಗಳು ಸಿಕ್ಕಿದವು. ದಯೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಶ್ರೀ ಬಸವೇಶ್ವರರು ಯಾಕೆ ಕೊಡ್ತಾರೆ? ಖಂಡಿತ ಎಲ್ಲಿ ದಯೆ ಇಲ್ಲವೋ ಅಲ್ಲಿ ನಮ್ಮ ಅಹಂಕಾರ ಎದ್ದಿರುತ್ತೆ, ನಮ್ಮಲ್ಲಿ ಭೇದ ಭಾವ ಎದ್ದಿರುತ್ತೆ. ಜಗತ್ತಿನ ಎಲ್ಲ ಚರಾಚರಗಳು ಕೂಡ ಆ ಒಬ್ಬ ದೇವರ ಸೃಷ್ಟಿ ಅಂದ ಮೇಲೆ ನಿಜವಾಗಿಯೂ ಕೂಡ ಆ ದೇವರ ಸೃಷ್ಟಿಯಾಗಿರುವಂತಹ ಯಾವುದರ ಕಡೆಯೂ ಕೂಡ ನಮಗೆ ನಿರ್ದಯೆ ಇರಲು ಸಾಧ್ಯ ಇಲ್ಲ. ಯಾವುದರ ಕಡೆಯೂ ಕೂಡ ದ್ವೇಷ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಒಬ್ಬ ಸಗುಣ ಭಕ್ತನಾಗಲಿ ಅಥವಾ ನಿರ್ಗುಣ ಉಪಾಸಕನಾಗಲಿ ಎತ್ತರಕ್ಕೆ ಹೋದಂತೆ ಅವನನ್ನು ವರ್ಣಿಸುತ್ತಾ ಅದ್ವೇಷ್ಟ ಸರ್ವಭೂತಾನಾಂ ಅಂತ ಮಾತು ಬರುತ್ತೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಃ ಏವಚ ಇತ್ಯಾದಿ ಶಬ್ದಗಳು ಶ್ರೀಕೃಷ್ಣನ ಬಾಯಿಂದ ಬರ್ತವೆ. ಭಕ್ತಿಯೋಗ ಅಂತ ಪ್ರಸಿದ್ಧವಾದಂತಹ 12ನೇ ಅಧ್ಯಾಯದಲ್ಲಿ ಆದಿಶಂಕರಾಚಾರ್ಯರ ಪ್ರಕಾರ ಆ 7 ಶ್ಲೋಕಗಳು ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ಇತ್ಯಾದಿಯಾಗಿ ಪ್ರಾರಂಭ ಆಗುವಂತಹದ್ದು ಬಹಳ ಸುಂದರವಾದ, ಬಹಳ ಮನಮುಟ್ಟುವಂತಹ ಶ್ಲೋಕಗಳು. ಶಂಕರಾಚಾರ್ಯರ ಪ್ರಕಾರ ಅದು ಆತ್ಮನಿಷ್ಠನಲ್ಲಿ ಸ್ವಾಭಾವಿಕವಾಗಿ ಹೊರಹೊಮ್ಮುವಂತಹ ಗುಣಗಳು ಅಥವಾ ವರ್ತನೆಗಳು ಅಂತ. ಆದರೆ ಶ್ರೀಕೃಷ್ಣ ಮತ್ತೆ ಮತ್ತೆ ಆ ಶ್ಲೋಕಗಳಲ್ಲಿ ಅಂತಹ ಭಕ್ತನು ನನಗೆ ತುಂಬ ಪ್ರಿಯನು, ಆ ರೀತಿಯ ಭಕ್ತನು ನನಗೆ ತುಂಬ ಇಷ್ಟ, ಸಮೇ ಭಕ್ತ ಪ್ರಿಯ, ಭಕ್ತ ಸಮೇ ಪ್ರಿಯ ಇತ್ಯಾದಿಯಾಗಿ ಹೇಳುತ್ತಾ ಭಕ್ತ ಶಬ್ದವನ್ನು ಉಪಯೋಗಿಸಿದ್ದಾನೆ. ಆದ್ರಿಂದ ಬೇರೆ ಆಚಾರ್ಯರು, ಮಧ್ವಾಚಾರ್ಯರಾಗಲಿ, ರಾಮಾನುಜಾಚಾರ್ಯರಾಗಲಿ, ವಲ್ಲಭಾಚಾರ್ಯರಾಗಲಿ, ನಿಂಬಾರ್ಕಾಚಾರ್ಯರಾಗಲಿ ಅವರೆಲ್ಲರೂ ಕೂಡ ಅದು ನಿರ್ಗುಣ ನಿರಾಕಾರವಾದ ಆತ್ಮದಲ್ಲಿ ನಿಷ್ಠೆಪಟ್ಟವನು ಅಲ್ಲ, ಆದರೆ ನಮ್ಮ ಕೃಷ್ಣ ಪರಮಾತ್ಮನ ಕಡೆ ತುಂಬ ಪ್ರೇಮವನ್ನು ಹೊಂದಿರುವವನು.
ಶ್ರೀಕೃಷ್ಣನ ಚರಣಗಳಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡವರು ಅಂತ ಆ ಪ್ರಕಾರದ ಭಕ್ತಿಯನ್ನ ಎತ್ತಿ ಹಿಡಿದ್ರು ಆಶ್ಚರ್ಯ ಇಲ್ಲ. ಆದ್ರಿಂದ ನಾನೇನು ಹೇಳಲು ಬಯಸ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ನೀವು ಸಗುಣ ಭಕ್ತಿ, ಸಾಕಾರ ಭಕ್ತಿ ಅನ್ನಿ, ನಿರ್ಗುಣ ಭಕ್ತಿ, ಬ್ರಹ್ಮಚಿಂತನೆ ಅನ್ನಿ, ಅದು ಯಾವುದೇ ಇರಲಿ, ಒಟ್ಟಾದ್ರೆ ನಿಮ್ಮಲ್ಲಿ ನಮ್ಮಲ್ಲಿ ಒಂದು ಜೀವೋತ್ಕರ್ಷ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿವರೆಗೆ ಆಗದಿದ್ರೆ ಅದು ನಮ್ಮ ಹಿಂದೆ ಮಾಡಿದ ಪಾಪದ ಫಲ. ನಮ್ಮ ಚಿತ್ತವನ್ನು ಈಗಲಾದರೂ ಶುದ್ಧ ಮಾಡಿಕೊಳ್ಬೇಕು. ನಮ್ಮಲ್ಲಿರುವಂತಹ ಕಾಮಕ್ರೋಧಗಳನ್ನು ಇವಾಗಲಾದರೂ ಬಿಟ್ಟು ನಾವು ಮನಸ್ಸನ್ನು ಶುದ್ಧಗೊಳಿಸ್ಕೊಂಡಾಗ ಒಳಗೆ ವಿಕಾಸ ಆಗುತ್ತೆ. ಆ ವಿಕಾಸದಲ್ಲಿ ನಾವು ಮೇಲೆ ಮೇಲೆ ಹೋದಾಗಲೇ ಅಥವಾ ಹೋದ ಕ್ಷಣವೇ ಎಂತೆಂಥ ರೀತಿಯಾದಂತಹ ಕಠೋರತನ, ಕ್ರೂರತನ, ಅವರು ಸಾಯಲಿ, ನನಗೇನಾಗಬೇಕಾಗಿದೆ, ಅವ್ರ ಪಾಪದ ಫಲವನ್ನು ಉಣ್ಣಲಿ, ಅವ್ರಿಗೇನೇ ಆಗಲಿ, ನನಗದ್ರ ಬಗ್ಗೆ ಚಿಂತೆ ಇಲ್ಲ ಅನ್ನುವಂತಹ ಒಂದು ಬೇರೆಯವರನ್ನ ತಾತ್ಸಾರ ಮಾಡುವ, ನಿರ್ಲಕ್ಷ್ಯ ಮಾಡುವ ಒಂದು ಪ್ರವೃತ್ತಿ ನಮ್ಮಿಂದ ಹೊರಟು ಹೋಗುತ್ತೆ. ಹಾಗಂದ ಮಾತ್ರಕ್ಕೆ ಇವತ್ತಿನ ವಿಷಯದಲ್ಲಿ ಯಾವುದನ್ನು ನಾವು ಇಂಗ್ಲಿಷ್ನಲ್ಲಿ ಮಿಸ್ಪ್ಲೇಸ್ಡ್ ಕಂಪ್ಯಾಷನ್ ಅಂತ ಹೇಳ್ತೇವೋ ಅದನ್ನ ಹೇಳ್ತಾ ಇಲ್ಲ. ಯಾರೋ ಒಬ್ಬ ಚೂರಿ ಹಿಡ್ಕೊಂಡು ಓಡಿ ಬರ್ತಾ ಇದ್ದಾನೆ. ಅವನು ಅಲ್ಲಿ ಯಾವುದೋ ಒಂದು 3-4 ಮಕ್ಕಳನ್ನು ಕೊಲ್ಬೇಕಂತಿದ್ದಾನೆ. ಅವನು ನಮ್ಮ ಹತ್ರ ಬಂದು, ಇಲ್ಲ 2-3 ಮಕ್ಕಳು ಓಡಿ ಹೋದ್ರ, ಈಗಲೇ ನನಗೆ ಕೊಲ್ಲಬೇಕಂತ ಮನಸ್ಸಾಗಿದೆ, ಸ್ವಲ್ಪ ನೀವು ನೋಡಿದ್ರೆ ಹೇಳಿ ಎಲ್ಲಿ ಅಡಗಿದಾರ ಅವರು ಅಂತಾಗ, ಆ ಚೂರಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಬಂದವನ ಮೇಲೆ ದಯೆ ತೋರಿಸಿ, ಹೌದಾ, ನಿನಗೆ ಆ ಮಕ್ಕಳು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕಾ, ಪಾಪ ನಿಂಗೆ ದಾರಿ ತಪ್ಪಿ ಹೋಯ್ತಲ್ಲ, ಬಾಬಾ ತೋರಿಸ್ತೀನಿ, ಎಲ್ಲಿ ಅಡ್ಕೊಂಡಿದಾರಂತ ತೋರಿಸ್ತೀನಿ ಅಂತ ಅವ್ರ ಕಡೆ ದಯೆ ಮಾಡಿದ್ರೆ ಸರಿಯಲ್ಲ. ಆ ಪ್ರಕಾರವಾಗಿ ಎಲ್ಲಿ ದಯೆ ತೋರಬಾರದು, ಎಲ್ಲಿ ಒಬ್ಬರಿಗೆ ದಯೆ ತೋರಿದಾಗ 10 ಜನರಿಗೆ ನೋವಾಗುತ್ತೋ, 10 ಜನರಿಗೆ ಬಹಳ ದೊಡ್ಡ ಅನ್ಯಾಯವಾಗುತ್ತೋ, ಅಲ್ಲಿ ನಾವು ಸ್ವಲ್ಪ ಉಪಾಯವನ್ನ, ಸ್ವಲ್ಪ ಜಾಣತನವನ್ನು ಉಪಯೋಗಿಸಬಹುದು. ಆದ್ರೆ ನೋಡಿ, ಅಲ್ಲಿ ನಾವು ಜಾಣತನ ಉಪಯೋಗಿಸಿದಾಗ ಈ ಚೂರಿ ಹಿಡ್ಕೊಂಡು ಓಡಿ ಬಂದವನ ಮೇಲೆ ನಮಗೆ ದ್ವೇಷ ಇಲ್ಲ. ಆದ್ರೆ ಅವನು ಮಾಡೋದು ತಪ್ಪು, ಅವನನ್ನು ನಿಲ್ಲಿಸಬೇಕು, ಅವನಿಗೆ ನಾನು ಪ್ರೋತ್ಸಾಹ ಕೊಡಬಾರ್ದು, ಅವನನ್ನ ದಾರಿ ತೋರಿಸಿ ತಾನು ಮಾಡಬೇಕಾದಂತಹ ಹತ್ಯೆ, ಹಿಂಸೆ, ಕ್ರೂರ ಕೃತ್ಯ ಬೇಗ ಮಾಡಲಿ ಅಂತ ಹೊರಡಬಾರ್ದು ಅಂತ ಒಂದು ವಿವೇಕದಿಂದ ಅವನನ್ನು ನಾವು ತಡೆ ಹಿಡಿತೀವಿ. ಅಥವಾ ಅವನಿಗೆ ಒಂದು ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಇನ್ನೊಂದು ದಿಕ್ಕಲ್ಲಿ ಕಳಿಸ್ಬಿಡ್ತೀವಿ, ಈ ಮಕ್ಕಳನ್ನು ನಾವು ರಕ್ಷಿಸ್ತೀವಿ. ಅದು ಬೇರೆ. ದಯೆ ಅಂದ ಕೂಡಲೇ ಅದರ ದುರುಪಯೋಗ ಅಥವಾ ಅದು ಎಲ್ಲಿ ಇರಬಾರದೋ ಅಲ್ಲಿ ನಾವು ದಯೆ ತೋರಿಸ್ಬೇಕನ್ನುವ ವಿಷಯವಿಲ್ಲ. ಆದರೆ ನಮ್ಮ ಒಂದು ಸಂಕುಚಿತ ಮನೋಭಾವದಿಂದ ಎಷ್ಟೋ ಬಾರಿ ನಾವು ಯಾರ ಕಡೆಯೋ ದಯೆ ತೋರಿಸೋದಿಲ್ಲ. ಯಾರ ಕಡೆಯೋ ದಯೆ ತೋರಿಸಬಹುದಾದಲ್ಲಿ ನಾವು, ನನಗೆ ಬೇರೆ ಕೆಲಸ ಇದೆ, ಹೀಗೆ ಎಲ್ಲರಿಗೂ ಉಪಕಾರ ಮಾಡ್ತಾ ಹೋದ್ರೆ ಆಮೇಲೆ ನಮ್ಮ ದೋಣಿ ಮುಳುಗೋಗುತ್ತೆ ಇತ್ಯಾದಿಯಾಗಿ ಏನೋ ಹೇಳ್ಕೊಂಡು, ಅದೇ ಸಮಯದಲ್ಲಿ ನಾವು ಐಸ್ ಕ್ರೀಮ್ ತಿನ್ನೋಣ ಬರ್ತೀರಾ ಅಂದ್ರೆ ಅದಕ್ಕೆ ಸಮಯ ಇದೆ, ನಾನು ಮೊದಲು ಬರ್ತೀನಿ ನಿಮ್ಮ ಜೊತೆ, ನೀವು ಈ ಥರ ಕರೆದದ್ದೇ ವಿಶೇಷ, ಬರದೇ ಇರ್ತೀನಾ, ಬನ್ನಿ ಬನ್ನಿ ಹೋಗೋಣ, ಇಲ್ಲೇ ಹತ್ರದಲ್ಲೇ ಒಂದು ಇದೆಯಂತಲ್ಲ ಪೋಲಾರ್ ಬೇರು, ಅಲ್ಲಿಗೆ ಹೋಗೋಣ ಅಲ್ವೇ ಅಂತ ನಗ್ನಗ್ತಾ ಹೋಗ್ತೀವಿ. ಯಾರೋ ಒಬ್ಬನಿಗೆ ಸ್ವಲ್ಪ ಸಹಾಯ ಮಾಡುವ ವಿಷಯದಲ್ಲಿ ಅದಕ್ಕೆಲ್ಲ ಸಮಯ ಇಲ್ಲ. ಆ ಪ್ರಕಾರವಾದಂತಹ ಒಂದು ನ್ಯಾರೋ ಮೈಂಡೆಡ್ನೆಸ್, ಪೆಟ್ಟಿ ಮೈಂಡೆಡ್ನೆಸ್, ಆ ಪ್ರಕಾರವಾದಂತಹ ಒಂದು ಹೃದಯದಲ್ಲಿ ಬಡತನ, ಅದನ್ನ ಅಧ್ಯಾತ್ಮ ವಿದ್ಯೆ ಖಂಡಿಸುತ್ತೆ. ಆದ್ರಿಂದ ದಯವೇ ಧರ್ಮದ ಮೂಲ ಅನ್ನುವ ಮೂಲಕ ಆ ದಯೆ ಶಬ್ದದಿಂದ ಏನು ನಮ್ಮ ಶಾಸ್ತ್ರ ಸೂಚಿಸುತ್ತೆ ಅಂತ ಹೇಳಿದ್ರೆ, ಧರ್ಮದ ಮೂಲಕ, ಅಧ್ಯಾತ್ಮದ ಮೂಲಕ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೊಂದು ವಿಶಾಲ ಮನೋಭಾವ ಬರುವುದರಲ್ಲಿ ಸಂಶಯವಿಲ್ಲ ಅಂತ. ಇಲ್ಲಿ ಮೂಲ ಅನ್ನುವುದಕ್ಕೆ ಆಧಾರ ಅಂತಲೂ ಹೇಳಬಹುದು, ಬೇರು ಅಂತೂ ಹೇಳಬಹುದು. ಆ ದಯವಿಲ್ಲದಿದ್ರೆ ಆ ಧರ್ಮವು ಎಂಥ ಧರ್ಮ ಅದು ಅಂತ ಅವರ ವಚನವೇ ಪ್ರಶ್ನೆ ಕೇಳುತ್ತೆ. ದಯವಿಲ್ಲದ ಧರ್ಮವು ಪ್ರಯೋಜನವಿಲ್ಲದ್ದು. ಯಾಕಂದ್ರೆ ಧರ್ಮ ಅನ್ನುವಂಥದ್ದು ಎಂದೂ ಕೂಡ ಸ್ವಾರ್ಥಕ್ಕಾಗಿ ಇರುವುದಿಲ್ಲ. ಧರ್ಮ ಅನ್ನುವುದು ನಮಗೂ ಒಳ್ಳೆ ಮಾಡುವಂತಹದ್ದು ಮತ್ತು 10 ಜನರಿಗೆ ಕೂಡ ಒಳ್ಳೇದು ಮಾಡುವಂತಹದ್ದು. ಯಾವ ಧರ್ಮದಲ್ಲಿ ಇತರರ ಬಗ್ಗೆ ದಯೆ ಇಲ್ಲವೋ, ಅವರ ಬಗ್ಗೆ ಅನುಕಂಪ ಇಲ್ಲವೋ, ಅವರು
ನರಳುವುದ್ರ ಬಗ್ಗೆ, ಅವರು ಯಾವುದೋ ರೀತಿಯಲ್ಲಿ ಕಷ್ಟಪಡುವುದ್ರ ಬಗ್ಗೆ ನಮಗೆ ಯಾವ ಕಾಳಜಿಯೂ ಇಲ್ಲವೋ, ಆವಾಗ ಅವರನ್ನು ಬಿಡಿ, ನಮ್ಮಲ್ಲಿಯೇ ಆಗಬೇಕಾದ ವಿಕಾಸ ಆಗಿಲ್ಲ ಅಂತ ಲೆಕ್ಕ. ಆದ್ರಿಂದ ಶ್ರೀಕೃಷ್ಣನಂತೂ ಭಗವದ್ಗೀತೆಯಲ್ಲಿ ಹಲವಾರು ಕಡೆಯಲ್ಲಿ ದಯೆ ಅಂತ, ಅಥವಾ ಅಹಿಂಸಾ ಅನ್ನುತ್ತಾ, ಅಥವಾ ಕೆಲವು ಕಡೆಯಲ್ಲಿ ಇನ್ನೂ ಒಂದು ಶಾಂತಿ, ಕ್ಷಮೆ ಇತ್ಯಾದಿ ಹೇಳುತ್ತಾ, ಕೆಲವಾರು ಶಬ್ದಗಳಿಂದ, ಕೆಲವಾರು ರೀತಿಗಳಿಂದ ದಯೆಯನ್ನ ಹೇಳಿರ್ತಾನೆ. ಭಕ್ತಿ ಯೋಗ ಅಂತ ಪ್ರಸಿದ್ಧವಾದ 12ನೇ ಅಧ್ಯಾಯದಲ್ಲಿ ಪರಮಾತ್ಮನ ಸಾಕಾರ ಸಗುಣ ಭಕ್ತಿ ಮಾಡುವವರನ್ನು ಬಿಡಿ, ಆ ನಿರ್ಗುಣ ನಿರಾಕಾರ ಅಕ್ಷರ ಅವ್ಯಕ್ತವಾದ ಬ್ರಹ್ಮ, ಅದರ ಬಗ್ಗೆ ಏನು ಹೇಳಲಿಕ್ಕಾಗೋದಿಲ್ವಂತೆ, ಅದರ ಬಗ್ಗೆ ಯಾವ ಮಾತಾಡುವುದು ಸಾಧ್ಯ ಇಲ್ಲ, ಅದನ್ನ ನಮ್ಮ ಮನಸ್ಸಿನಲ್ಲಿ ಗ್ರಹಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ವೇದವಾಕ್ಯ ಇದೆ. ವಾಚಃ ಅಂದ್ರೆ ಮಾತು, ಮನಃ ಅಂತ ಹೇಳಿದ್ರೆ ಮನಸ್ಸು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ರೇಯ ಉಪನಿಷತ್ನಲ್ಲಿ 2 ಬಾರಿ ಬರುತ್ತೆ. ಯಾವ ಒಂದು ಸತ್ಯವನ್ನ ಹಿಡಿಯಬೇಕು ಅಂತ ಮನಸ್ಸು ಪ್ರಯತ್ನ ಪಟ್ಟು ಹಿಡಿಯಲಾಗದೆ ಹಿಂತಿರುಗಿತೋ, ಮತ್ತು ಯಾವ ಒಂದು ಸತ್ಯ ವಸ್ತುವನ್ನ ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಮಾತು ಹೊರಟಿತೋ, ಅದನ್ನು ನಾನು ವರ್ಣಿಸಿಬಿಡ್ತೇನೆ, ಆ ಸತ್ಯವನ್ನ ನಾನು ವಿವರಿಸ್ತೇನೆ ಅಂತ ಮಾತು ಹೊರಟು ಅದು ಕೂಡ ಸೋತು ವಿಫಲವಾಗಿ ಹಿಂತಿರುಗಿ ಬರುತ್ತಂತೆ. ನಿವರ್ತಂತೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವಾಚಃ ವಾಣಿ, ಮನಸಾ ಸಹ ಮನಸ್ಸಿನ ಜತೆಗೆ, ಎರಡೂ ಒಟ್ಟಿಗೆ ಹೋದುವೋ ಪ್ರತ್ಯೇಕವಾಗಿ ಹೋದುವೋ ಗೊತ್ತಿಲ್ಲ, ಒಟ್ಟಾದ್ರೆ ಎರಡೂ ಕೂಡ ಅಪ್ರಾಪ್ಯ, ಆ ತತ್ಸತ್ಯವನ್ನ, ಆ ಬ್ರಹ್ಮವನ್ನ ಹಿಡಿಯಲಾಗದೆ ನಿವರ್ತಂತೆ, ಹಿಂತಿರುಗು ಬರ್ತವೆ ಅಂತ ಹೇಳಲಾಗಿದೆ. ಆ ಅವ್ಯಕ್ತ ಅಥವಾ ಅಕ್ಷರ ತತ್ವವನ್ನ ಧ್ಯಾನ ಮಾಡುವ, ಉಪಾಸನೆ ಮಾಡುವವರ ಬಗ್ಗೆಯೂ ಕೂಡ ಭಗವಂತ 12ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸರ್ವಭೂತ ಹಿತೇ ರತಾಹ ಅಂತ ಹೇಳ್ತಾರೆ. ಎಷ್ಟೋ ಬಾರಿ ನಾವು ಆಲೋಚನೆ ಮಾಡ್ತೀವಿ, ಆ ಬ್ರಹ್ಮಚಿಂತನೆ ಮಾಡುವವರು ಎಲ್ಲರಿಂದ ದೂರ ಆಗಿ ಯಾವುದೋ ಕಲ್ಬಂಡೆ ಮೇಲೆ ಕೂತ್ಕೊಂಡು ಅಥವಾ ಎಲ್ಲೋ ಗುಹೆಯಲ್ಲಿ ಕೂತ್ಕೊಂಡು ಅದೇನೋ ಒಂದು ಮನಸ್ಸನ್ನು ಮೀರಿರುವಂತಹ, ಶಬ್ದಗಳನ್ನು ಮೀರಿರುವ ಬ್ರಹ್ಮದ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ. ಅದು ಹೇಗೆ ಆಲೋಚನೆ ಮಾಡ್ತಿರ್ತಾರೋ ಗೊತ್ತಿಲ್ಲ, ಅಂತೂ ಅವರು ಸಮಾಜದಿಂದ ದೂರ ಇರ್ತಾರೆ ಅಂತ ನಾವು ಭಾವಿಸ್ತೀವಿ. ಆದರೆ ಶ್ರೀಕೃಷ್ಣ ನಮಗೆ ತಿಳಿಸುವಂತ ರಹಸ್ಯ ಏನಂತ ಹೇಳಿದ್ರೆ, ಆ ಅಕ್ಷರ ಉಪಾಸಕರು ನಿಮ್ಮ ಕಣ್ಣಲ್ಲಿ ಸಮಾಜದಿಂದ ದೂರ ಕೂತ್ಕೊಂಡಿರ್ಬೋದು ಗುಹೆಯಲ್ಲಿ, ಅಥವಾ ನಿಮ್ಮ ಕಣ್ಣಲ್ಲಿ 4 ಜನರ ಮಧ್ಯೆ ಇರಬಹುದು. ನಿಮ್ಮ ಕಣ್ಣಲ್ಲಿ ಹೇಗೆ ತೋರಿ ಬರ್ತಾರೆ ಅನ್ನೋದಕ್ಕಿಂತ ಅವರ ಒಳಗಿನ ಮನಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯ. ಅವರ ಮನಸ್ಥಿತಿ ಬಹಳ ಉತ್ತುಂಗ ಶಿಖರಕ್ಕೆ ಹೋಗಿದ್ದುದಾದ್ರೆ, ಅವರ ಮನಸ್ಸಲ್ಲಿ ಎಲ್ಲ ಅಶುದ್ಧಿ ಹೊರಟು ಹೋಗಿದ್ರೆ, ಹಿಂದೆ ಆದುದರ ಬಗ್ಗೆ ವಿಷಾದವಿಲ್ಲ, ಮುಂದೆ ಬರಬಹುದಾದರ ಬಗ್ಗೆ ಭಯವಿಲ್ಲ, ಕಾಳಜಿ ಇಲ್ಲ, ಈ ವರ್ತಮಾನದ ಕ್ಷಣದಲ್ಲಿ ಅವರು ಮನಸ್ಸನ್ನು ಮೌನದಲ್ಲಿಟ್ಕೊಂಡು ಕುಳಿತುಕೊಂಡಿದ್ರೆ, ಅದು ಗುಹೆಯಲ್ಲಿ ಎಲ್ಲೇ ಕೂತ್ಕೊಂಡಿರ್ಲಿ, ನಮ್ಮ ನಂಬಿಕೆ ಯಾವಾಗಲೂ ಹೇಗಿದೆ ಅಂತ ಹೇಳಿದ್ರೆ ಅವರ ಪ್ರಭಾವ ಸಮಾಜದ ಮೇಲೆ ಬಂದಿರುತ್ತೆ. ಒಮ್ಮೆ ರಮಣ ಮಹರ್ಷಿಗಳನ್ನು ಭೇಟಿ ಆಗಲಿಕ್ಕೆ ಬಂದಂತಹ ಒಂದು 40-50 ಜನ ಒಂದು ಗುಂಪಿನಲ್ಲಿ ನೋಡ್ತಾರೆ, ಮಹರ್ಷಿಗಳ ಹತ್ತಿರ ಎಲ್ಲೆಲ್ಲಿಂದ ಎಷ್ಟೆಷ್ಟೋ ಜನ ಬರ್ತಿದ್ದಾರೆ. ವಿದೇಶಿಯರು ಕೆಲವರು ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಲೆಕ್ಕ ಹಾಕ್ತಾರೆ, ಅಲ್ಲ, ಈ ಸರಳವಾಗಿ ಒಂದು ಕೌಪೀನ ಹಾಕಿಕೊಂಡು ಕೂತ್ಕೊಂಡಂತಹ ಈ ಮಹಾತ್ಮನಿಗೆ ಒಳ್ಳೆ ಪ್ರಸಿದ್ಧಿ ಬಂದಿದೆ. ದೂರದಿಂದಲೂ ಮತ್ತು ದೇಶ ಅಲ್ಲದೆ ವಿದೇಶದಿಂದಲೂ ಕೂಡ ಜನರು ಬಂದು ಇವರು ಸುತ್ತ ಕೂತ್ಕೊಂಡಿರ್ತಾರೆ. ಇಂಥವರು ಈ ಪ್ರಕಾರ ಈ ತಿರುವಣ್ಣಾಮಲೆಯ ಒಂದು ಗುಡ್ಡದ ಹತ್ರ ಕೂತ್ಕೊಳ್ಳೋದು ಸರಿಯಲ್ಲ. ಇಷ್ಟು ಪ್ರಭಾವಶಾಲಿಯಾದಂತಹ ಒಬ್ಬ ವ್ಯಕ್ತಿ ಎದ್ದು ನಡೆದಾಡಬೇಕು, ದೇಶವೆಲ್ಲ ಸುತ್ತ ಹಾಕಬೇಕು, ಪ್ರಪಂಚದ ಮೂಲೆ ಮೂಲೆಗೆ ಹೋಗ್ಬೇಕು, ಭಾಷಣ ಮಾಡಬೇಕು, ಪ್ರವಚನ ಮಾಡಬೇಕು, ಜನರನ್ನ ಉದ್ಧಾರ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ಅದು ಬಿಟ್ಕೊಂಡು ಇಷ್ಟು ಒಂದು ಎತ್ತರಕ್ಕೆ ಏರಿದವರು ಇಲ್ಲಿ ಯಾಕೆ ಕೂತಿದ್ದಾರೆ ಅಂತ ಆಲೋಚನೆ ಮಾಡ್ತಾರೆ. ಅವರೊಂದು 2-3 ದಿನ ಇದ್ರು ಅಂತ ಕಾಣುತ್ತೆ ರಮಣಾಶ್ರಮದಲ್ಲಿ. ಕೊನೆಯ ದಿವಸ
ಅವರಿಗೆ ಹೋಗುವ ಸಮಯ ಬಂತು. ಹೊರಟು ಹೋಗುವಾಗ ಬಂದು ನಮ್ಮ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನಿಮಗೊಂದು ಪ್ರಶ್ನೆ. ನಿಮ್ಮ ಪ್ರಭಾವ ತುಂಬ ಚೆನ್ನಾಗಿದೆ ಎಲ್ಲರ ಮೇಲೆ, ನಿಮ್ಮಲ್ಲೇನೋ ಇದೆ ಒಳಗೆ ಶಕ್ತಿ. ಅಂತ ಒಂದು ಸ್ಥಿತಿಗೆ ಬಂದಂತಹ ನೀವು ಇಲ್ಲೇ ಕೂತ್ಕೊಳ್ಬೇಡಿ, ಹೇಳಿ, ನೀವು ಬೇರೆ ಬೇರೆ ಕಡೆ ಹೋಗಿ ಸಮಾಜಕ್ಕೆ ಒಂದು ಸೇವೆ ಮಾಡಿ. ಈ ಥರ ದೂರ ಯಾಕೆ ಕೂತ್ಕೊಂಡಿದ್ದೀರಾ? ಸಮಾಜದ ಸೇವೆ ಮಾಡಿ ಅಂತ ಮಹರ್ಷಿ ರಮಣರು ಎಷ್ಟೋ ಸಂದರ್ಭದಲ್ಲಿ ಕೊಡುತ್ತಿದ್ದಂತಹ ಉತ್ತರಗಳು ಬಹಳ ಸಂಕ್ಷಿಪ್ತ. ಅವರು ಹೇಳ್ತಾರಂತೆ, ಈ ಮಂದಿ ಕೇಳಿದ್ದು ಒಂದು ಪ್ರಶ್ನೆ, ನೀವು ಯಾಕೆ ಬೇರೆ ಬೇರೆ ಊರಿಗೆ ಹೋಗಿ ಧರ್ಮ ಪ್ರಚಾರ ಮಾಡೋದಿಲ್ಲ? ಪ್ರಶ್ನೆ ಕೇಳಿದ್ರು. ಅದಕ್ಕೆ ಇವರು ಮರು ಪ್ರಶ್ನೆ, ಕೌಂಟರ್ ಕ್ವೆಶ್ಚನ್, ನಾನು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸೇವೆ ಮಾಡುತ್ತಿಲ್ಲ ಅಂತ ಯಾಕೆ ನೀವು ಭಾವಿಸ್ತೀರ? ಹೌ ಡು ಯು ನೋ ಐ ಆಮ್ ನಾಟ್ ಸರ್ವಿಂಗ್ ದಿ ಹೋಲ್ ವರ್ಲ್ಡ್ ದೋ ಐ ಆಮ್ ಸಿಟಿಂಗ್ ಹಿಯರ್ ಅಂತ ಮುಗುಳ್ನಾಗೆ ಬೀರಿ ಸುಮ್ಮನಿರ್ತಾರಂತೆ. ಅಲ್ಲಿ ನಾವು ತಿಳಿಯಬೇಕಾದ ಒಂದು ಅಂಶ ಇದೆ. ನಮ್ಮ ಬಹಿರ್ಮುಖವಾದಂತಹ ಒಂದು ಚಿಂತನೆಯಲ್ಲಿ ನಮಗೆ ಸೇವೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಬೇಕದು. ಸೇವೆ ಅಂತ ಹೇಳಿದ್ರೆ ದೇಶ ಮತ್ತು ಕಾಲದಲ್ಲಿ ವಿಸ್ತಾರಗೊಂಡಂತಹ, ಹಬ್ಬಿರುವಂತಹ, ಹಲವಾರು ಕಡೆ ಹರಡಿರುವಂತಹ ಒಂದು ರೂಪವನ್ನು ತಾಳಬೇಕು. ಆದರೆ ಅಧ್ಯಾತ್ಮದ ಒಂದು ರಹಸ್ಯ ಅಂತ ಹೇಳಿದ್ರೆ, ಯಾವಾಗ ನಿಮ್ಮಲ್ಲಿ ಹೃದಯದಲ್ಲಿ ಶುದ್ಧಿ ಬರುತ್ತೋ ಆಗ ಒಂದು ಹುಲ್ಲು ಕಡ್ಡಿಯನ್ನು ನೀವು ಎತ್ತದಿದ್ದರೂ ಚಿಂತೆ ಇಲ್ಲ. ನಿಮ್ಮೊಳಗೆ ಚಿತ್ತ ಶುದ್ಧಿ ಬಂದಾಗ, ನಿಮ್ಮ ಹೃದಯದಲ್ಲಿ ನಿರ್ಮಲತೆ ಬಂದಾಗ, ನಿಮ್ಮಲ್ಲಿ ಆ ಪರಮಾತ್ಮ ಶ್ರೀಕೃಷ್ಣನ ಕಡೆಗೆ ಉತ್ತಮವಾದ ಭಕ್ತಿ ಬಂದದ್ದು ಹೌದಾದ್ರೆ ಅಲ್ಲೇ ಮುಗೀತು. ನಮ್ಮ ಸ್ಥೂಲ ದೃಷ್ಟಿಯಲ್ಲಿ ದಯೆ, ಕರುಣೆ, ಅನುಕಂಪ, ಸೇವೆ ಇದನ್ನೆಲ್ಲ ಬಹಳ ಸ್ಥೂಲವಾದ ರೀತಿಯಲ್ಲಿ ನಾವು ನೋಡ್ತೀವಿ. ನೋಡಿ, ಶಿವ ಪಾರ್ವತಿ ಮತ್ತು ಗಣಪತಿಯ ಬಗ್ಗೆ ಒಂದು ಕಥೆ ಇದೆಯಲ್ಲ. ಆ ಒಂದು ಹಣ್ಣನ್ನ ನಾರದರು ತಂದು ಕೊಡ್ತಾರೆ. ಆವಾಗ ಒಂದೇ ಹಣ್ಣು ತಂದಿದ್ರು. ಅದು ಯಾಕೆ ಹಾಗೆ ಮಾಡಿದ್ರೋ ಗೊತ್ತಿಲ್ಲ. ನಾರದ್ರಿಗೆ ಗೊತ್ತಿತ್ತು ಇಲ್ಲಿ ಇಬ್ರು ಮಕ್ಕಳಿದ್ದಾರೆ, ಸುಬ್ರಹ್ಮಣ್ಯ ಮತ್ತೆ ಗಣಪತಿ ಅಂತ. ತರುವಾಗ 2 ಹಣ್ಣು ತರಬಹುದಿತ್ತಲ್ಲ. ಈ ನಾರದ್ರು ಮಾಡುವುದೆಲ್ಲ ಇಂಥದ್ದೇ. ಅದಿರಲಿ, ಅದು ಇನ್ನೊಂದು ವಿಷಯ ಆಯ್ತು. ಒಂದೇ ಹಣ್ಣು. ಆಗ ಶಿವ ಪಾರ್ವತಿಯವರು ಹೇಳ್ತಾರಂತೆ, 3 ಲೋಕಗಳನ್ನು ಕೂಡ ಯಾರು ಸಂಚರಿಸಿ ಬೇಗ ಹಿಂತಿರುಗುತ್ತಾರೋ ಅವರಿಗೆ ಈ ಹಣ್ಣನ್ನು ಕೊಡ್ತೀವಿ ನಾವು ಅಂತ ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ, ಅವನು ದೊಡ್ಡ ದೇವರು, ನಾವು ಶಿರಬಾಗಿ ನಮಸ್ಕರಿಸ್ತೇವೆ. ಆದರೆ ಈ ಒಂದು ಕಥೆಯಲ್ಲಿ ಸುಬ್ರಹ್ಮಣ್ಯ ಸ್ವಲ್ಪ ಅವಸರವಾಗಿ ಏನ್ ಮಾಡ್ತಾನೆ, ಕೂಡಲೇ ತನ್ನ ಮಯೂರ ವಾಹನದ ಮೇಲೆ ಕುಳಿತು ಹೊರಟು ಬಿಡ್ತಾನೆ. 3 ಲೋಕಗಳನ್ನು ಸಂಚಾರ ಮಾಡಿ ಬರ್ತೇನೆ ಅಂತ ರಾಕೆಟ್ ತರ ಹೋಗಿಬಿಟ್ಟ. ಆದ್ರೆ ಗಣಪತಿ ಎಳ್ಳೇ ಇಲ್ಲ. ಒಂದು ಸ್ವಲ್ಪ ಹೊತ್ತಿನ ನಂತರ ಮೆಲ್ಲ ಎದ್ದು ಶಿವಪಾರ್ವತಿಯರ ಸುತ್ತು 3 ಬಾರಿ ಪ್ರದಕ್ಷಿಣೆ ಮಾಡ್ತಾನೆ. ಆಮೇಲೆ ಕೈ ಮುಗಿದು ಶಿವಪಾರ್ವತಿಯವರಿಗೆ ಹೇಳ್ತಾನೆ, ನಿಮ್ಮೊಳಗೆ 3 ಲೋಕಗಳು ಇವೆ ಅನ್ನೋದನ್ನ ಯಾರಾದ್ರೂ ಪ್ರಶ್ನಿಸಲಿಕ್ಕೆ ಸಾಧ್ಯ ಇದೆಯಾ? 3 ಲೋಕಗಳು ಕೂಡ ನಿಮ್ಮೊಳಗೆ ಇವೆ. ಆದ್ರಿಂದ ನಿಮಗೆ ನಾನು ಪ್ರದಕ್ಷಿಣೆ ಮಾಡಿದರೆ 3 ಲೋಕದ ಸಂಚಾರ ಮಾಡಿದ ಫಲ ಬಂತು. ಅದನ್ನ ಯಾರಾದರೂ ಸಂಶಯ ಮಾಡುವುದಿದ್ರೆ, ಅದನ್ನ ನಂಬದಿದ್ರೆ ಹೇಳಿ. ಆಗ ಶಿವಪಾರ್ವತಿಯವರು ಬಹಳ ಪ್ರಸನ್ನರಾಗಿ ಆ ಹಣ್ಣನ್ನು ಗಣಪತಿ ಕೊಟ್ಬಿಡ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಸುಬ್ರಹ್ಮಣ್ಯ, ಕಾರ್ತಿಕೇಯ, ಮುರುಘ ಬರ್ತಾನೆ. ಬಹಳ ಕೋಪಗೊಳ್ತಾನೆ, ಅನ್ಯಾಯ ಆಯ್ತು ಇದು ಅಂತ. ತಮಿಳುನಾಡಿನಲ್ಲಿ ಒಂದು ಗುಡ್ಡ ಇದೆ, ಪಳನಿ ಅಂತ. ಆ ಪಳನಿಯಲ್ಲಿ ಆತ ಹೋಗಿ ಅಲ್ಲಿ ಇದ್ಬಿಡ್ತಾನೆ, ಬರೋದಿಲ್ಲ ಕೈಲಾಸಕ್ಕೆ. ಮತ್ತೆ ನನಗೆ ಮೋಸ ಆಯ್ತು ಅಂತ. ಇದೆಲ್ಲ ಭಗವಂತ ಅಥವಾ ದೇವರ ಹಲವಾರು ರೂಪಗಳು ಆಡುವಂತಹ ಲೀಲೆ. ನಾನು ಇದನ್ನ ಯಾಕೆ ತಂದೆ ಅಂತ ಹೇಳಿದ್ರೆ, ಒಂದು ಸ್ಥೂಲ ದೃಷ್ಟಿ ಇರುತ್ತೆ. ಪ್ರಪಂಚದೆಲ್ಲ ಸೇವೆ ಮಾಡಬೇಕಾದ್ರೆ ಒಂದು ದೊಡ್ಡ ಸಂಸ್ಥೆ ಕಟ್ಟಬೇಕು. ಇಂಗ್ಲೆಂಡ್, ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾಕ್ಕೆಲ್ಲ ಹೋಗ್ಬೇಕು. ತುಂಬಾ ವಾಕ್ಪಟುತ್ವ ಇರಬೇಕು, ಅದ್ಭುತವಾಗಿ ಮಾತಾಡುವ ಶಕ್ತಿ ಇರಬೇಕು, ಅದಕ್ಕೆ ಬೇಕಾದಂತಹ ಭಾಷಾ ಕೌಶಲ ಇರಬೇಕು. ಹಾಗೆ ಸ್ವಲ್ಪ ಒಳ್ಳೆ ಎತ್ತರದ ವ್ಯಕ್ತಿತ್ವ, ಉಚ್ಚ ಸ್ವರ, ನೋಡ್ಲಿಕ್ಕೂ ಚೆಂದ ಇದ್ರೆ ಮತ್ತೂ ಉತ್ತಮ.
ಅದ್ರ ಜೊತೆಗೆ ಸ್ವಲ್ಪ ಏನಾದ್ರು ಪವಾಡ ಮಾಡೋಕೆ ಬಂದಿದ್ರೆ ಮತ್ತೂ ಏನೆಲ್ಲ ನಮ್ಮಲ್ಲಿ ಭಾವನೆ ಕಲ್ಪನೆಗಳಿರ್ತವೆ. ಆದ್ರೆ ಅಧ್ಯಾತ್ಮದ ಆಳದಲ್ಲಿ ಈ ಸ್ಥೂಲ ಕಲ್ಪನೆಗಳಿಗೆಲ್ಲ ಯಾವ ಸ್ಥಾನವೂ ಇಲ್ಲ. ಅಧ್ಯಾತ್ಮದಲ್ಲಿ ಯಾವಾಗ ನಾವು ಹೆಚ್ಚು ಹೆಚ್ಚು ನಮ್ಮ ಮನಸ್ಸನ್ನು ಪ್ರಶ್ನಿಸಿಕೊಂಡು, ಯಾರ ಬಗ್ಗೆಯೋ ಕೋಪ ಬರುತ್ತೆ, ಯಾವುದ್ರ ಬಗ್ಗೆಯೋ ಅಸಹನೆ ಉಂಟಾಗುತ್ತೆ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ ನೋಡಿ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ನಮ್ಮಲ್ಲಿ ಎಷ್ಟೋ ಮಂದಿಗೆ ಎಲ್ಲೋ ದೂರದ ಒಂದು ದೇವಸ್ಥಾನಕ್ಕೂ ಆಶ್ರಮಕ್ಕೆ ಹೋಗಿ ಅಲ್ಲೇನೋ ದಾನ ಮಾಡಿ ಬರುವುದು ಬಹಳ ಸುಲಭ. ಆದರೆ ಹತ್ತಿರದಲ್ಲೇ, ನಮ್ಮ ಮನೆಯಲ್ಲೇ, ನಮ್ಮ ಕುಟುಂಬದಲ್ಲೇ ಯಾರೋ ಒಬ್ಬರ ಬಗ್ಗೆ ದಿನದಿನವೂ ನಾವು ಸಿಟ್ಟುಕೊಳ್ತೇವೆ. ಅವರ ವರ್ತನೆ ನಮಗಿಷ್ಟ ಆಗುವುದಿಲ್ಲ. ಅದನ್ನು ನಾವು ಪ್ರಶ್ನಿಸಬೇಕು. ನಾನು ಯಾಕೆ ಅಷ್ಟೆಲ್ಲ ಆಶ್ರಮಗಳಿಗೆ ಹೋಗ್ತೇನೆ, ಸ್ವಾಮಿಗಳ ಪ್ರವಚನ ಎಲ್ಲ ಕೇಳ್ತೀನಿ, ಆದರೆ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಈ ತಮ್ಮನೋ, ಆ ಅತ್ತಿಗೆಯೋ, ಈ ಅಕ್ಕನೋ, ಆ ಮೈದುನೋ, ಅಥವಾ ಈ ವಯಸ್ಸಾದಂತಹ ತಂದೆ ತಾಯಿಯರೋ, ಈ ವಯಸ್ಸಾದವ್ರ ಬಗ್ಗೆ ನಾನು ಸಿಡಿಮಿಡಿಗೊಳ್ತೀನಲ್ಲ, ಅದ್ಯಾಕೆ? ನನ್ನಲ್ಲಿ ಯಾಕೆ ಆ ರೀತಿಯಾದಂತಹ ನಿರ್ದಯತೆ ಇದೆ? ನಾನು ಯಾಕೆ ಮೊದಲು ನನ್ನ ಕುಟುಂಬದಲ್ಲಿ ಅಥವಾ ನಾವೊಂದು ಸಂಘ ಸಂಸ್ಥೆಯಲ್ಲಿದ್ದರೆ ಆ ಸಂಸ್ಥೆಯಲ್ಲಿ ಇರತಕ್ಕಂಥ ಜನರ ಕಡೆ ನಾವು ಸ್ವಲ್ಪ ಪ್ರೀತಿಯಿಂದ, ದಯೆಯಿಂದ, ಸಹನೆಯಿಂದ ಯಾಕೆ ವರ್ತಿಸಬಾರ್ದು ಅಂತ ಪ್ರಶ್ನಿಸುತ್ತಾ ನಮ್ಮ ಮನಸ್ಸನ್ನ ಶುದ್ಧಗೊಳಿಸ್ತಾ ಹೋಗ್ಬೇಕು. ಆ ಪ್ರಕಾರ 12ನೇ ಅಧ್ಯಾಯದಲ್ಲಿ ಆ ಅಕ್ಷರ ಉಪಾಸಕರ ಬಗ್ಗೆ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಸರ್ವಭೂತ ಹಿತೇ ರತಾಃ. ಅಕ್ಷರ ಉಪಾಸಕರು ನಿಮ್ಮ ದೃಷ್ಟಿಯಲ್ಲಿ ಅದ್ಯಾವುದೋ ಯಾವ ಗುಣವೂ ಇಲ್ಲದಂತಹ, ಯಾವ ಆಕಾರವೂ ಇಲ್ಲದಂತಹ ಬ್ರಹ್ಮವನ್ನು ಚಿಂತನೆ ಮಾಡ್ತಿದ್ದಾರೆ. ಅವರು ಈ ಪ್ರಪಂಚಕ್ಕೆ ಇಲ್ಲ, ಪ್ರಪಂಚಕ್ಕೋಸ್ಕರ ಇಲ್ಲ, ಈ ಪ್ರಪಂಚಕ್ಕೆ ಬೆನ್ನು ಹಾಕಿದ್ದಾರೆ ಅವರು ಅಂತ ನೀವು ಹೇಳ್ಬೋದು. ಆದರೆ ಗೀತೆಯ ಪ್ರಕಾರ ಎಷ್ಟರ ಮಟ್ಟಿಗೆ ನೀವು ಆ ಬ್ರಹ್ಮವನ್ನು ಚಿಂತಿಸ್ತೀರೋ, ಸರಿಯಾದ ಮಾರ್ಗದರ್ಶನದ ಮೂಲಕ ಗುರುಗಳು ನಿಮಗೆ ಚೆನ್ನಾಗಿ ಹೇಳಿಕೊಡ್ತಾರೆ. ಆ ಬ್ರಹ್ಮ ಅನ್ನುವಂಥದ್ದು ಎಲ್ಲರ ಹೃದಯದಲ್ಲಿರುವಂತಹದ್ದು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಶ್ರೀಕೃಷ್ಣನೇ ಹೇಳೋದಿಲ್ವೇ? ಹೃದಯ ಸರ್ವಸ್ಯ ವಿಷ್ಟಿತ ಅನ್ನೋದಾಗಿ ಮತ್ತೊಂದು ಕಡೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಮತ್ತೊಂದು ಕಡೆ. ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ, ಒಬ್ಬ ಈಗ ತಾನೇ ಕೊಲೆ ಮಾಡಿ ಬಂದವನ ಹೃದಯದಲ್ಲೂ ಪ್ರಕಾಶವಾಗಿದ್ದಾನೆ ಆ ಪರಮಾತ್ಮ. ಈವಾಗಲಷ್ಟೇ ದೊಡ್ಡ ತ್ಯಾಗ ಮಾಡಿ ತನ್ನ ಪ್ರಾಣವನ್ನೇ ಯಾರೋ ಕೊಟ್ಟುಬಿಟ್ರು ಇನ್ನೊಬ್ಬರ ಹಿತಕ್ಕೋಸ್ಕರ, ಅವರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಸರ್ವಸ್ಯ ಹೃದಿವಿಷ್ಟಿತ ಅಂತ ಬರುತ್ತೆ ಮಾತು. ಆದ್ರಿಂದ ವಿಶೇಷ ನೋಡಿ, ಇದು ವಿಚಿತ್ರ, ಇದು ಅಧ್ಯಾತ್ಮದ ಒಂದು ರಹಸ್ಯ. ನೀವು ಮನಸ್ಸು ಶುದ್ಧ ಮಾಡಿಕೊಂಡು ಬ್ರಹ್ಮ ಚಿಂತನೆ ಮಾಡಿದರೆ ಒಂದು ಹೆಜ್ಜೆ ಹಾಕದೇ ಇರಬಹುದು ನೀವು, ಆದರೆ ಜಗತ್ತಿನ ಕಡೆ ನೀವು ದಯೆಯನ್ನು ತೋರಿಸ್ತೀರಾ. ನಿಮ್ಮ ಉಪಸ್ಥಿತಿಯಲ್ಲೇ, ನಿಮ್ಮ ಅಲ್ಲಿ ಇರುವುದರಿಂದಲೇ ಜಗತ್ತಿನಲ್ಲಿ ಶಾಂತಿ ಹೆಚ್ಚಾಗುತ್ತೆ. ನೀವಿದ್ದಾಗ ನಿಮ್ಮಿಂದ ಕೆಲವಾರು ಕಿಲೋಮೀಟರ್ ದೂರಗಳ ಕಾಲ ಯಾವ ಕೊಲೆ ಆಗುವುದಿಲ್ಲ. ಮೊದಲು ಸಿಟ್ಟುಗೊಳ್ತಿದ್ದವರು ಅದು ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ವಿಸ್ಮಯ, ಇವತ್ತಿಡೀ ಸಿಟ್ಟು ಮಾಡಲಿಲ್ವಲ್ಲ ಇವ್ರು, ಏನು ಕತೆ? ಯಾರೋ ಮಹಾತ್ಮರು 1-2 ಕಿಲೋಮೀಟರ್ ದೂರದಲ್ಲಿ ಬಂದು ಅಲ್ಲಿ ತಂಗಿದ್ದಾರೆ. ಆದ್ರಿಂದ ಅಲ್ಲಿ ಸುತ್ತಮುತ್ತ ಹಿಂಸಾತ್ಮಕವಾದ ಪ್ರವೃತ್ತಿ ಕಡಿಮೆ ಆಗಿದೆ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅನ್ನುವುದಾಗಿ ಪ್ರಸಿದ್ಧಗೊಳಿಸಿದಂತಹ ಮಹರ್ಷಿ ಮಹೇಶ್ ಯೋಗಿ ಹೇಳ್ತಾ ಇದ್ರು. ಅವರು TM ಅಂತ ಮಾಡಿದ್ರು, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್, ಅತೀಂದ್ರಿಯ ಧ್ಯಾನ ಅಂತ ಅದಕ್ಕೊಂದು ಹೆಸರು ಕೊಟ್ರು. ಅದು ಒಂದು ರೀತಿಯ ಧ್ಯಾನ, ಒಂದು ಯಾವುದೋ ಮಂತ್ರವನ್ನು ಹಿಡ್ಕೊಂಡು ಅಂತರ್ಮುಖರಾಗಿ ಆ ಮಂತ್ರಕ್ಕೆ ಹೆಚ್ಚು ಗಮನ ಕೊಡುತ್ತಾ ಪ್ರಪಂಚದ ಹಣ, ಭೋಗ, ಅದು ಇದು ಅಂಥದ್ದೆಲ್ಲ ಆಲೋಚನೆ ಮಾಡದೆ ಒಂದಿಷ್ಟು ಕಾಲ ಚಿಂತನೆ ಮಾಡುವಂಥದ್ದು. ಆ ಮಹರ್ಷಿ ಮಹೇಶ್ ಯೋಗಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಯಾವುದಾದ್ರೂ ಒಂದು ನಗರದಲ್ಲಿ 2% ಮಂದಿ ನಾನು ಹೇಳ್ಕೊಡ್ತಿದ್ದಂತಹ ಅತೀಂದ್ರಿಯ ಧ್ಯಾನ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ದಿನವೂ ಮಾಡಿದರೆ ಆ ನಗರದಲ್ಲಿ, ಲಕ್ಷಗಟ್ಟಲೆ ಇರುವಂತಹ ದೊಡ್ಡ ನಗರದಲ್ಲಿ ಯಾವ ಕೊಲೆ, ಯಾವ ಹಿಂಸೆ, ಯಾವ ಜಗಳಾಟ, ಒಬ್ರು ಇನ್ನೊಬ್ಬರಿಗೆ ತೊಂದರೆ ಕೊಡುವುದೆಲ್ಲ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ರು, ಎದೆ ಎತ್ತಿ ಹೇಳ್ತಾ ಇದ್ರು. ಆ ವಿಶ್ವಾಸ ನನಗಿದೆ. 2%, 100ಕ್ಕೆ 2 ಧ್ಯಾನ ಮಾಡಿದರೆ ಸಾಕು, ಮಿಕ್ಕಿದ 98 ಮಂದಿಯ ಮೇಲೆ ಪ್ರಭಾವ ಆಗುತ್ತೆ ಅಂತ ಮಹರ್ಷಿ ಮಹೇಶ್ ಯೋಗಿ ಹೇಳ್ತಾ ಇದ್ರು.
ಕರುಣೆ, ದಯೆ ಅನ್ನುವಂಥದ್ದು ಇನ್ನೊಮ್ಮೆ ಹೇಳುವುದಾದ್ರೆ ಆ ಶುದ್ಧವಾದಂತಹ ವಿಕಾಸವಾದಂತಹ ಮನಸ್ಸಿನ ಲಕ್ಷಣ. ಎಲ್ಲಿವರೆಗೆ ನಮ್ಮ ಮನಸ್ಸು ಶುದ್ಧ ಆಗುವುದಿಲ್ಲೋ ಯಾರ ಬಗ್ಗೆನೂ ನಮಗೆ ಹಾಗೆ, ಯಾರ ಬಗ್ಗೆನೂ ನಮಗೆ ದ್ವೇಷ, ಯಾರ ಬಗ್ಗೆನೋ ನಮಗೆ ಎಂಥ ಭಾವನೆ ಅಂದರೆ ನಾ ನಗಬೇಕು, ನೀನು ಅಳಬೇಕು, ನಿನ್ನ ಹಲ್ಲು ಮುರಿಯಬೇಕು, ನಿನ್ನ ಕಾಲು ಮುರಿಯಬೇಕು ಅಂತ ಕೆಲವು ಪದ್ಯಗಳಿವೆ, ತುಂಟತನದ ಪದ್ಯಗಳು. ಅದನ್ನು ಹಾಡ್ಕೊಳ್ತಾ ಇನ್ನೊಬ್ಬರ ಬಗ್ಗೆ ನಾವು ಅವರಿಗೆ ಕೆಟ್ಟದಾಗಲಿ ಅಂತ ಭಾವಿಸ್ತೀವಿ. ಆದರೆ ಮೇಲೆ ಹೋದಷ್ಟೇ ಹೋದಾಗ ಯಾವ ದ್ವೇಷ ಇರೋದಿಲ್ಲ. ಆ ದ್ವೇಷ ರಾಹಿತ್ಯವೇ ದಯೆ. ಅದು ಸ್ಥೂಲವಾಗಿಯೋ ಅಥವಾ ಸೂಕ್ಷ್ಮವಾಗಿಯೋ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ. ಮುಖ್ಯವಾಗಿ ಒಳಗಿನ ಸ್ವಚ್ಛತೆ ಅಗತ್ಯ. ವಾಲ್ಮೀಕಿ ರಾಮಾಯಣ ಪ್ರಾರಂಭವಾದದ್ದೇ ವಾಲ್ಮೀಕಿ ಅನ್ನುವವನು ಒಂದು ದಿನ ಬೆಳಿಗ್ಗೆ ತನ್ನ ಶಿಷ್ಯನ ಜೊತೆಗೆ ನದಿ ಕಡೆ ಹೋಗುತ್ತಿರುವಾಗ ಅಥವಾ ನದಿಗೆ ಹೋಗಿ ಸ್ನಾನ ಮಾಡಿ ಹಿಂತಿರುಗುತ್ತಿರುವಾಗ ಒಂದು ದೃಶ್ಯವನ್ನು ನೋಡ್ತಾನೆ. 2 ಕ್ರೌಂಚ ಪಕ್ಷಿಗಳು, ಒಂದು ಗಂಡು ಒಂದು ಹೆಣ್ಣು ಮರದ ಮೇಲೆ ಕೂತಿವೆ. ಆತ ಆ ಮರವನ್ನು, ಆ ಪ್ರಕೃತಿಯ ಸೊಬಗನ್ನು, ಈ 2 ಪಕ್ಷಿಗಳನ್ನು ನೋಡುತ್ತಾ ವಾಲ್ಮೀಕಿ ಬಹಳ ಪುಳಕಿತನಾಗ್ತಾನೆ. ಆಹಾ, ಎಂಥ ಸುಂದರವಾದ ಪ್ರಾತಃ ಕಾಲ ಇದು ಅಂತ. ಹಾಗೆ ಆಲೋಚನೆ ಮಾಡ್ತಿರುವಾಗಲೇ ಅವನ ಕಣ್ಣೆದುರಿಗೆ ಎಲ್ಲಿಂದಲೂ ಒಂದು ಬಾಣ ಬಂದು ಆ 2 ಪಕ್ಷಿಗಳಲ್ಲಿ ಒಂದನ್ನ ಕೊಂದು ಬಿಡುತ್ತೆ. ಆ ಒಂದು ಪಕ್ಷಿ ಚೀತ್ಕಾರ ಮಾಡುತ್ತಾ ಮರದಿಂದ ಕೆಳಗೆ ಬೀಳುತ್ತೆ. ಆಗ ಇನ್ನೊಂದು ಪಕ್ಷಿ ವಿಲವಿಲನೆ ಒದ್ದಾಡುತ್ತೆ, ಅಯ್ಯೋ ನನ್ನ ಸಂಗಾತಿಗೆ ಹೀಗಾಯ್ತಲ್ಲ ಅಂತ. ಆಗ ವಾಲ್ಮೀಕಿಯ ಮನಸ್ಸಲ್ಲಿ ವಿಶೇಷವಾದ ಕರುಣೆ ಉಂಟಾಗುತ್ತೆ, ದಯೆ ಉಕ್ಕಿ ಬರುತ್ತೆ. ಅಲ್ಲಿ ಆದಂತಹ ಒಂದು ಕುಕೃತ್ಯದ ಬಗ್ಗೆ ಬಹಳ ಬೇಸರ ಆಗುತ್ತೆ. ಆಗ ಆತ ಏನು ಶಾಪ ಕೊಡ್ಬೇಕಂತ ಅಂದ್ಕೊಂಡಿರ್ಲಿಲ್ಲ. ವಿದೌಟ್ ಎನಿ ಪ್ಲಾನ್ ಅವನ ಬಾಯಿಂದ ಒಂದು ಶ್ಲೋಕವೇ ಬರುತ್ತೆ. ಅವನ ಒಳಗಿದ್ದಂತಹ ಶೋಕವು ಅವನ ಬಾಯಿಂದ ಒಂದು ಶ್ಲೋಕವಾಗಿ ಹೊರಗೆ ಬರುತ್ತೆ. ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಅವನಿಗೂ ಆಶ್ಚರ್ಯ, ನನ್ನ ಬಾಯಿಂದ ಈ ಶ್ಲೋಕ ಹೇಗೆ ಬಂತು? ಅವನು ಆ ನಿಷಾದನಿಗೆ, ಆ ಬೇಟೆಗಾರನಿಗೆ ಶಾಪ ಕೊಡ್ತಾನೆ. ನೀನು ಈ ಪ್ರೀತಿಯಿಂದ ಒಟ್ಟಿಗೆ ಕುಳಿತಿದ್ದಂತಹ 2 ಪಕ್ಷಿಗಳಲ್ಲಿ ಒಂದನ್ನ ಕೊಂದೆ ಅಲ್ಲ, ಅವಧೀಹಿ, ಕೊಂದೆ, ನೀನು ವಧೆ ಮಾಡಿದೆ. ನಿನಗೆ ಎಂದೂ ಕೂಡ ಶಾಶ್ವತವಾದ ಶಾಂತಿ ಅಥವಾ ಶಾಶ್ವತ ಕಾಲಕ್ಕೆ, ದೀರ್ಘಕಾಲಕ್ಕೆ ನಿನಗೆ ಒಳ್ಳೆ ಹೆಸರು ಬರೆದಿರಲಿ ಅಂತ. ಆ ಶ್ಲೋಕದ ಮೇಲೆ ವಿದ್ವಾಂಸರು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ. ಒಂದಂತೂ ಆ ಶ್ಲೋಕದ ಅರ್ಥ ರಾಮಾಯಣದ ಕಥೆಯಂತೆ. ಯಾಕಂದ್ರೆ ನಿಷಾದ ಅನ್ನೋದನ್ನು ಒಟ್ಟು ಸೇರಿಸಿದ್ರೆ, ಮಾ ಅಂದ್ರೆ ಲಕ್ಷ್ಮಿ, ನಿಷಾದ ಅಂದ್ರೆ ನಿವಾಸ, ಲಕ್ಷ್ಮೀ ನಿವಾಸ ಅಂದ್ರೆ ಶ್ರೀನಿವಾಸ, ಶ್ರೀನಿವಾಸ ಅಂತ ಹೇಳಿದ್ರೆ ಮಹಾವಿಷ್ಣು. ಯಾವುದು ಮೇಲ್ಮೇಲಿನಿಂದ ಆ ಶ್ಲೋಕವು ಶಾಪದಂತೆ ತೋರುತ್ತೋ ಅದರ ಒಳ ಅರ್ಥ, ಹೇ ಶ್ರೀನಿವಾಸ, ಎಂದೆಂದಿಗೂ ಕೂಡ ನೀನು ಜಗತ್ತಿನಲ್ಲಿ ಪ್ರಸಿದ್ಧಿಯಿಂದ ಖ್ಯಾತಿಯಿಂದ ವಿರಾಜಿಸುತ್ತಿರು. ಯಾಕಂದ್ರೆ ಕ್ರೌಂಚ ಮಿಥುನಾದ್ ಏಕಂ ಅವಧೀಹಿ ಅಂತಿದೆ ನೋಡಿ 2ನೇ ಪಂಕ್ತಿಯಲ್ಲಿ. ಮಂಡೋದರಿ ಮತ್ತು ರಾವಣರೇ ಆ 2 ಕ್ರೌಂಚ ಪಕ್ಷಿಗಳು. ರಾವಣನು ತುಂಬ ಪಾಪಕೃತ್ಯ ಮಾಡಿದ್ದರಿಂದ ನೀನು ಆ ಮಂಡೋದರಿ ಮತ್ತು ರಾವಣರ ಮಧ್ಯದಲ್ಲಿ ರಾವಣನನ್ನ ಕೊಂದೆ ನೀನು. ಆದ್ರಿಂದ ನಿನ್ನ ಕೀರ್ತಿಯು ಎಂದೆಂದಿಗೂ ಇರಲಿ. ನೋಡಿ, ನಿಷಾದನಿಗೆ, ಆ ಬೇಟೆಗಾರನಿಗೆ ನಿನ್ಗೆ ಕೀರ್ತಿ ಬರದಿರಲಿ ಅಂತ ಶಾಪ ಇತ್ತು. ಅಲ್ಲಿ ಮಾ ಅನ್ನೋದು ನಿಷೇಧಾರ್ಥಕ ಅರ್ಥದಲ್ಲಿ. ಆದ್ರೆ ಇವಾಗಲೇ ನಾನು ಹೇಳಿದೆ, ಮಾ ಅನ್ನೋದನ್ನ ಡೋಂಟ್ ಅಥವಾ ಲೆಟ್ ಯು ನಾಟ್, ಆ ನಾಟ್ ಅನ್ನೋದು ಹೊರಟೋಯ್ತು. ಮಾ ಅನ್ನೋದು ಲಕ್ಷ್ಮಿ ಅಂತ ಅರ್ಥ ಕೊಟ್ಟೆ. ಆದ್ರಿಂದ ನಿನ್ನ ಕೀರ್ತಿ ಬರಬಾರದು ಅನ್ನೋ ಸ್ಥಳದಲ್ಲಿ ಆ ನಿಷೇಧಾತ್ಮಕ ಶಬ್ದ ಇನ್ನೊಂದು ರೀತಿ ಅರ್ಥೈಸಲಾದ್ರಿಂದ ನಿನಗೆ ಕೀರ್ತಿ ಬರಲಿ. ಹೇ ಮಹಾವಿಷ್ಣು, ಹೇ ಶ್ರೀನಿವಾಸ, ಹೇ ಶ್ರೀಕೃಷ್ಣ, ಹೇ ಶ್ರೀರಾಮ, ನಿನ್ನ ಕೀರ್ತಿಯು ಶಾಶ್ವತೀ ಸಮಾಹ, ಸಾವಿರಾರು ಲಕ್ಷಗಟ್ಟಲೆ ವರ್ಷಗಳ ಕಾಲ ನಿನ್ನ ಕೀರ್ತಿ ಪ್ರಪಂಚದಲ್ಲಿ ಅಂತ. ಇಲ್ಲಿ ಹೇಳುವುದು ಏನಂತ ಹೇಳಿದ್ರೆ,
ವಾಲ್ಮೀಕಿ ಮುಂದೆ ಹೋಗಿ ಬ್ರಹ್ಮದೇವನ ಕೃಪೆಯಿಂದ ಆ ಇಡೀ 24,000 ಶ್ಲೋಕಗಳಿರುವಂತಹ ರಾಮಾಯಣವನ್ನು ಬರೆಯಲಿಕ್ಕೆ ಅವನ ಎದೆಯಲ್ಲಿ ಉಕ್ಕಿ ಬಂದಂತಹ ಕರುಣೆಯೇ ಕಾರಣ ಆಯಿತು. ವಾಲ್ಮೀಕಿಯ ಕರುಣೆಯೇ ವಾಲ್ಮೀಕಿ ರಾಮಾಯಣಕ್ಕೆ ನಾಂದಿ ಹಾಡಿತು ಅಂತ ಹೇಳುವವರು ಹೇಳ್ತಾರೆ. ಈ ಪ್ರಕಾರವಾಗಿ ಈ ಒಂದು ದಯೆ ಅನ್ನುವುದು ಬಹಳ ಅದ್ಭುತವಾದ ನಮ್ಮೊಳಗೆ ಆಗಬಹುದಾದಂತಹ ಆಧ್ಯಾತ್ಮಿಕ ವಿಕಾಸದ ಕುರುಹು ಅಂತ ಹೇಳ್ಬೋದು. ತಪ್ಪಾದ ಸ್ಥಳದಲ್ಲಿ ದಯೆ ತೋರಿಸಬಾರ್ದು. ಅಥವಾ ದಯೆಯಲ್ಲಿ ಇನ್ನೊಂದು ತೊಂದರೆ ಉಂಟು. ಯಾರು ನಿಜವಾಗಿ ವಿಕಾಸ ಹೊಂದಿಲ್ವೋ ಕೆಲವ್ರ ಕಡೆ ಬಹಳ ದಯೆ, ಇನ್ನೆಲ್ಲ ಕೆಲವ್ರ ಕಡೆ ದಯೆ ಇಲ್ಲ. ಪಕ್ಷಪಾತ ಅಂತ ಹೇಳೋದಕ್ಕೆ ಪಕ್ಷಪಾತ ಇರುವಂತಹ ದಯೆ ಸರಿ ಇಲ್ಲ. ಈ ಒಂದು ವರ್ಗದವ್ರ ಕಡೆ ತುಂಬಾ ದಯೆ, ಇನ್ನೊಂದು ವರ್ಗದವ್ರ ಕಡೆ ಅವ್ರಿಗೆ ಏನ್ ಬೇಕಾರಾಗ್ಲಿ ಅಂತ ಹೇಳುವಂತಹದ್ದು. ಪಕ್ಷಪಾತ ಇರಬಾರ್ದು. ಸಮಭಾವದಿಂದ ಎಲ್ಲರ ಕಡೆಯೂ ಕೂಡ ದಯೆ ತೋರಿಸುವಂತಹ ಒಂದು ಗುಣ ಬಂದ್ರೆ ಅದು ಜಗತ್ತಿಗೆ ಮಾಡುವ ಉಪಕಾರಕ್ಕಿಂತ ಹೆಚ್ಚು ನಾವು ನಮಗೇ ಮಾಡಿಕೊಳ್ಳುವಂತಹ ಒಂದು ಉಪಕಾರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಿಲ್ಲ. ಈ ಪ್ರಕಾರವಾಗಿ ದಯೆಯ ಬಗ್ಗೆ ವಿಶೇಷತಃ ಭಗವದ್ಗೀತೆಯಿಂದ ಕೆಲವು ವಿಚಾರಗಳನ್ನು ಎತ್ಕೊಳ್ಳುತ್ತಾ, ಬೇರೆ ಕಡೆಯಿಂದಲೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಎತ್ಕೊಳ್ಳುತ್ತಾ ಈ ಮಾತುಗಳನ್ನು ಹೇಳುವಂತಹ ಒಂದು ಅವಕಾಶ ಆ ಭಗವಂತ ಶ್ರೀಕೃಷ್ಣನೇ ಕೊಟ್ಟ ನಮಗೆ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ.